ಬಿಗ್ ಬಾಸ್ ಸೀಸನ್ 12 ಒಂದು ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು. ಸೊ ಬಟ್ ಈಗ ವಿನ್ನರ್ ಆಗಿ ಗಿಲ್ಲಿ ಆಗಿದ್ದಾರೆ. ಬಟ್ ಸದ್ಯಕ್ಕೆ ಇಡೀ ಒಂದು ಆಟದ ಶೈಲಿಯನ್ನ ಬದಲಾಯಿಸಿರ್ತಕ್ಕಂತಹ ಸ್ಪರ್ಧಿ ರಘು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮ್ಯೂಟೆಂಟ್ ರಘು ಅವರು, ಸರ್ ಮೊದಲನೇದಾಗಿ ಒಂದು ಮನೇಲಿ ಫ್ಯಾಮಿಲಿ ಜೊತೆ ಇರುವಂತ ಜೀವನದಿಂದ ಒಂದು ಬೇರೆ ಫ್ಯಾಮಿಲಿ ಜೊತೆಗೆ ಅಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಆಪ್ತರ ಜೊತೆಗೆ ಒಂದು ಜೀವನ ಅಂತ ಆಯ್ತು, ಅದು ಬಿಗ್ ಬಾಸ್ ಮನೆಯಲ್ಲಿ. ಆ ಮನೆಯ ಮೊದಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸರ್, ನಾನು ಹೋಗಿದ್ದು 4th ವೀಕು. ಸೊ ನಂಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ನಾನೇನು ಯಾವುದೋ ಎಪಿಸೋಡ್ ನೋಡಿರ್ಲಿಲ್ಲ, ಅನ್ಪ್ರಿಪೇರ್ಡ್ ಆಗಿದ್ದೆ. ಯಾಕಂದ್ರೆ ನಂಗೆ ಒಂದು ಲಾಸ್ಟ್ 2 ಡೇಸ್ ಅಷ್ಟೇ ಚಾನ್ಸ್ ಸಿಕ್ಕಿದ್ದು. ಸೊ ಆ 2 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಎಪಿಸೋಡ್ ನೋಡಿ ಅಂಡ್ ಮೆಡಿಕಲ್ ಟೆಸ್ಟ್ ಅದು ಇದೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ, ಅದೆಲ್ಲ ಮುಗಿಸಿ ಎಂಟ್ರಾಗ ಮುಂಚೆ ನನಗೆ ಬಿಗ್ ಬಾಸ್ ಮನೆ ಬಗ್ಗೆ ಇದ್ದಿದ್ದು ಅಭಿಪ್ರಾಯನೇ ಬೇರೆ. ಅಂದ್ರೆ ಇದು ಸ್ಕ್ರಿಪ್ಟೆಡ್ ಶೋ, ಆಮೇಲೆ ಎಮೋಷನ್ಸ್ ಎಲ್ಲ ಸುಳ್ಳು ಅಂತ ಒಂದಿತ್ತು. ಬಟ್ ಒಳಗಡೆ ಎಂಟರ್ ಆಗಿದ್ದ ದಿವಸ ಅವತ್ತು ಗೊತ್ತಾಯ್ತು ಇದು ರಿಯಲ್ಕಿಂತ ಒಂದು ರಿಯಲಿಸ್ಟಿಕ್ ಫೀಲಿಂಗ್ ಅಂತ. ಸೊ ಏನೇನು ಬಿಗ್ ಬಾಸ್ ಮನೇಲಿ ಆಗುತ್ತೋ ಎಲ್ಲ ರಿಯಲ್ಲು. ಸೊ ಇದೇನು ಫೇಕ್ ಅಲ್ಲ, ಎಮೋಷನ್ಸ್ ರಿಯಲ್, ಜಗಳ ರಿಯಲ್ಲು, ಹ್ಯಾಪಿನೆಸ್ ರಿಯಲ್ಲು, ಆಮೇಲೆ ಬಾಂಡಿಂಗ್ ರಿಯಲ್ಲು. ಸೊ 4th ವೀಕ್ ಎಂಟರ್ ಆದಾಗ ಒಂದು ಎಸಿಟೇಷನ್ ಇತ್ತು ಒಳಗಡೆ ಹೋದಾಗ. ಆಲ್ ನ್ಯೂ ಪೀಪಲ್, ಒಂದೇ ಜಾಗದಲ್ಲಿ ಇರಬೇಕು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಮೇಸಿಂಗ್ ಆಗಿತ್ತು. ಸರ್, ಈಗ ಹೇಳ್ತಾ ಇದ್ರಿ ಎಲ್ಲವೂ ಕೂಡ ರಿಯಲ್ ಅಂತ. ಅಂದ್ರೆ ಈ ಒಂದು ರಿಯಲ್ ಲೈಫ್ ಜರ್ನಿನ ಬಿಟ್ಟು ಒಂದು ಬೇರೆ ಜರ್ನಿ ಶುರು ಆಗ್ಬಿಡುತ್ತೆ. ಒಳಗಡೆ ಫಸ್ಟ್ ಹೋದಾಗ ನಿಮ್ಮ ಕ್ಯಾಲ್ಕುಲೇಷನ್ಸ್ ಏನಿತ್ತು, ಹೆಂಗೆ ನಿಮ್ಮ ಜರ್ನಿ ಈ ಹಂತಕ್ಕೆ ಬರ್ಬೋದಂತ ಪ್ಲಾನ್ ಆಯ್ತು ಅಂತ? ಸರ್, ಕ್ಯಾಲ್ಕುಲೇಷನ್ ಏನು ಇರಲಿಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ವಿಡಿಯೋಸ್ ನೋಡಿದ್ದೆ, ಎಕ್ಸ್ ಕಂಟೆಸ್ಟೆಂಟ್ಸ್ ಎಲ್ಲ ಲೈಕ್ ಹೋದ್ಮೇಲೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಸೊ ನಾನು ಸುದೀಪ್ ಸರ್ ಮುಂದೆನೂ ಅದನ್ನೇ ಹೇಳಿದ್ದೆ. ಸೊ ಸರ್, ನನ್ಗೆ ಏನೂ ಪ್ಲಾನ್ ಇಲ್ಲ, ಫ್ಲೋ ಪ್ರಕಾರ ಹೋಗ್ತೀನಿ, ಅಲ್ಲಿ ಹೆಂಗೆ ಆಗುತ್ತೋ ಅದ್ರ ಪ್ರಕಾರ ಹೋಗ್ತೀನಿ, ಏನೂ ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ ನಾನು ಆಕ್ಚುಲಿ 4 to 5 ವೀಕ್ಸ್ ಇರ್ಬೋದೇನೋ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗ್ ಆಗ್ತಾ ಹೋಯ್ತು. ಅಂಡ್ ನಾನು ಅಡ್ಜಸ್ಟ್ ಆಗ್ತಾ ಹೋದೆ. ನಾನು ಒಬ್ಬ ಮನೆಯವನಾಗ್ಬಿಟ್ಟೆ. ಲೈಕ್ ಮನೆಯಲ್ಲಿ ನಮ್ಮನೆ ಅಂತ ಫೀಲಿಂಗ್ ಬಂದ್ಬಿಡ್ತು ನನಗೆ. ಅಂಡ್ ಒಳ್ಳೊಳ್ಳೆ ಫ್ರೆಂಡ್ಸ್ ಆದ್ರು, ಇವೆಂಟ್ಸ್ ಆಯ್ತು, ಜಗಳ ಆಯ್ತು, ಹ್ಯಾಪಿನೆಸ್ ಇತ್ತು. ಸೊ ಅಡ್ಜಸ್ಟ್ ಆಗ್ತಾ ಹೋದೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ದೂರ ಬರ್ತೀನಿ ಅಂತ. ವೆರಿ ಹ್ಯಾಪಿ. ಆಕ್ಚುಲಿ ರಿಸಲ್ಟ್ ಬಂದಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು, ಟಾಪ್ 2 ಇಲ್ಲ ಅಂದ್ರೆ ಟಾಪ್ 3 ಅಲ್ಲಿ ಬರ್ತೀನಿ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನಾನು ಹೋಗಿದ್ದು 4th ವೀಕ್ ಅಲ್ಲಿ. ಸೊ 4th ವೀಕ್ ಹೋಗಿ ಲಾಸ್ಟ್ ತನಕ ಟ್ರಾವೆಲ್ ಮಾಡಿದ್ದೀನಿ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ.